ನಮಸ್ಕಾರ. ಡಾಕ್ಟರ್ ಸಿದ್ದು ಅವರು KK ನ್ಯೂಸ್ ಕನ್ನಡ ಚಾನೆಲ್ ಅಂತ ಒಂದು ಒಳ್ಳೆ ಯೂಟ್ಯೂಬ್ ಚಾನೆಲ್ ಅವರು ಓಪನ್ ಮಾಡಿದ್ದಾರೆ. ಆ ಯೂಟ್ಯೂಬ್ ಚಾನೆಲ್ನ ವಿಶೇಷತೆ ಅಂತ ಹೇಳಿದ್ರೆ ಅದರಲ್ಲಿ ಕೇವಲ ಸಣ್ಣ ಮಕ್ಕಳು ದೊಡ್ಡವರು ಯಾವುದೇ ಒಂದು ವಯಸ್ಸಿನ ಅಂತರ ಇಲ್ಲದೆ ಹೆಚ್ಚು ನಮ್ಮ ಕನ್ನಡಕ್ಕೆ ಸಂಬಂಧಪಟ್ಟಿರುವಂತಹ ಕರೆಂಟ್ ಅಫೇರ್ಸ್ ಎಲ್ಲ ಮಾಹಿತಿ ಸಿಗ್ತಾ ಇದೆ. ದಯವಿಟ್ಟು ಹೆಚ್ಚಿನ ಸಂಖ್ಯೆಯಲ್ಲಿ, ಅದರಲ್ಲೂ ನನ್ನ ಯುವ ಸ್ನೇಹಿತರು ಹೆಚ್ಚಿನ ಸಂಖ್ಯೆಯಲ್ಲಿ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಫಾಲೋ ಮಾಡಿ ಹೆಚ್ಚು ಹೆಚ್ಚು ಕನ್ನಡ ಪರ ಜ್ಞಾನವನ್ನ ಬೆಳೆಸ್ಕೊಳ್ಳಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಾನು ನಿಮ್ಮ ನಿರೂಪಕಿ ಎಲ್ಲ ನಮ್ಮ ಆತ್ಮೀಯರು ಬರ್ತಾರ ನಾವು ಆರ್ಥಿಕವಾಗಿ ನಾವು ಸುಸ್ವಾಗತ ಮಾಡ್ತಾ ಹೇಳಿ ಒಂದು ವಿಶೇಷವಾದಂತಹ ಒಂದು ವಿಚಾರ ಆಗೈತಿ. ಏನಲ್ಲ ಯಾವುದು ಅಂತ ಮಿಸ್ಟರ್ ವಸಂತ್ ಚವಾಣ ಬರೀತಾರೆ. ಇದೀಗ ಇವತ್ತಿನ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿರುವಂತಹ ಇದೀಗ ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮದ ಬಂಜಾರ ನೌಕರರ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ವಿಜಯಪುರ ವಿಭಾಗದ ಪದಾಧಿಕಾರಿಗಳ ವತಿಯಿಂದ ಇದೀಗ ಸಂತ ಸೇವಾಲಾಲರ 287ನೇ ಜಯಂತ್ಯೋತ್ಸವ ಕಾರ್ಯಕ್ರಮ ಜರುಗ್ತಾ ಇದೆ. ಈ ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದಂಥ ಶ್ರೀ ಸೋಮಲಿಂಗ ಸ್ವಾಮಿಗಳು ಕೇಸರಟ್ಟಿ, ಜಗನು ಮಹಾರಾಜರು ಸೋಮದೇವರಟ್ಟಿ ಪೂಜ್ಯ ಶ್ರೀಗಳು ಆಗಮಿಸ್ತಾರೆ. ಅದರ ಜೊತೆಗೆ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಸನ್ಮಾನ ಶ್ರೀ ದೇವಾನಂದ ಎಫ್ ಚವ್ಹಾಣ್ ಅವರು, ಮಾಜಿ ಶಾಸಕರು, ವಿಧಾನಸಭೆ ನಾಗಠಾಣ್ ಅವರು ಕೂಡ ಆಗಮಿಸಿದ್ದಾರೆ. ಇದೀಗ ನಮ್ಮೆಲ್ಲರ ಬಂಜಾರ ಸಮಾಜದ ಹಿರಿಯ ಪುತ್ರಿ ಡಾಕ್ಟರ್ ಸುಶೀಲಾ ಬಿ IAS ಮೇಡಮ್ ಅವರು, ವ್ಯವಸ್ಥಾಪಕ ನಿರ್ದೇಶಕರು, ಕಲ್ಯಾಣ ಕರ್ನಾಟಕ ರಸ್ತೆ ನಿಗಮ ಕಲಬುರಗಿ, बाई एक कार्यक्रम आहे ना आमलीचं तमार ಸೇರ ದಯವಿಟ್ಟು ಒತ್ತದ ಊಟನ ಉಗುರ್ಸಾಡೋಕೆ ವಿನಂತಿ करायचा. ದಯವಿಟ್ಟು ಎಲ್ಲರೂ ಎದ್ದು ನಿಂತು ಈ ಪೂಜಾ ಕಾರ್ಯಕ್ರಮಕ್ಕೆ ಗೌರವವನ್ನು ಸಲ್ಲಿಸಲಿಕ್ಕೆ ವಿನಂತಿಯನ್ನು ಮಾಡ್ತಾ ಇದ್ದೀವಿ. ಸನ್ಮಾನ ಶ್ರೀ ವ್ಯವಸ್ಥಾಪಕ ನಿರ್ದೇಶಕರ ಆಪ್ತ ಕಾರ್ಯದರ್ಶಿ ಬರಲಿಕ್ಕೆ ವಿನಂತಿಯನ್ನು ಮಾಡ್ತಾ ಇದ್ದೀವಿ. ಶ್ರೀಮತಿ ಮೇಘಾ ಕುಮಾರ್, ವಿಭಾಗೀಯ ಕಾರ್ಯ ಅಧಿಕಾರಿಗಳು ವಿಜಯಪುರ ಅವರು ದಯವಿಟ್ಟು ವೇದಿಕೆಗೆ ಬರಲಿಕ್ಕೆ ವಿನಂತಿಯನ್ನು ಮಾಡ್ತಾ ಇದ್ದೀವಿ. ಶ್ರೀ ರವಿಕುಮಾರ್ ಹಳ್ಳಿ, ಸಹಾಯಕ ಉಪನಾಧಿಕಾರಿಗಳು ಅವರು ಕೂಡ ದಯವಿಟ್ಟು ವೇದಿಕೆಗೆ ಬರಲಿಕ್ಕೆ ವಿನಂತಿಯನ್ನು ಮಾಡ್ತಾ ಇದ್ದೀವಿ. ಶ್ರೀಮತಿ ಅಮಲಿ ಮೇಡಮ್ ಅವರು DSS ಅವರು ಕೂಡ ದಯವಿಟ್ಟು ವೇದಿಕೆಗೆ ಬರಲಿಕ್ಕೆ ವಿನಂತಿ. ಸಮಾಜ ಶಿವಗುರು ಶ್ರೀಮಾನ್ ಸೂರಿ ಸೋರನ್ ಪಾಟೀಲ್ ಸ್ವಾಗತ. ನಾಯಕರಾಗಿರುವಂಥ ಎಲ್ಲ ಹೆಚ್ಚಿನ ಯುವ ಪ್ರೇಮಿಗಳಾಗಿರುವಂಥ ಸೂರ್ಯ ಪಾಟೀಲ್ ಅವರು ಈ ವೇದಿಕೆ ಸ್ವಾಗತವನ್ನು ಕೋರ್ತಾ ಇದ್ದಾರೆ. ಸಾಮಾನ್ಯ ಶಾಸಕರು ಕೂಡ ಜ್ಯೋತಿ ಬೆಳಗಿಸುವ ಮುಖಾಂತರ ಈ ಕಾರ್ಯಕ್ರಮವನ್ನು ನಿರ್ವಹಿಸಲಿಕ್ಕೆ ವಿನಂತಿಯನ್ನು ಮಾಡ್ತಾ ಇದ್ದಾರೆ. ಇವತ್ತಿನ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ ಡಾಕ್ಟರ್ ದೇವಾನಂದ ಎಫ್ ಚವ್ಹಾಣ್ ಅವರು ವೇದಿಕೆಗೆ ಬಂದು ಅಧ್ಯಕ್ಷ ಸ್ಥಾನವನ್ನು ಅಲಂಕರಿಸಲಿಕ್ಕೆ ವಿನಂತಿಯನ್ನು ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಪೂಜ್ಯ ಶ್ರೀಗಳಾಗಿರುವಂತಹ ಶ್ರೀ ಸೋಮಲಿಂಗ ಸ್ವಾಮಿಗಳು, ಕೇಸರಟ್ಟಿಯ ಮಹಾಪೀಠಾಧಿಕಾರಿಗಳು, ಅವರ ಜೊತೆಗೆ ಪೂಜ್ಯ ಶ್ರೀ ಜಗನ್ ಮಹಾರಾಜರು ಕೂಡ ವೇದಿಕೆಗೆ ದಿವ್ಯ ಸಾನ್ನಿಧ್ಯ ವಹಿಸಲಿಕ್ಕೆ ವಿನಂತಿಯನ್ನು ಮಾಡ್ತಾ ಇದ್ದಾರೆ.
ದಯವಿಟ್ಟು ಬಾಗಿಲು ಹಾಕೊಂಡು ಹೋಗಿ ಸಸ್ಯ ಹಾಕಲು ನಿಂತಿದ್ದಾರೆ ಕೆಲಸ ಇವರಿಗೆ ಸಾಧ್ಯ ದಯವಿಟ್ಟು ಎಲ್ಲರೂ ಸಹಕರಿಸಿಕೆಗಳನ್ನು ಮಾಡ್ತಾ ಇದ್ದಾರೆ. ಇದೀಗ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆ ವತಿಯಿಂದ ಬಜಾರ ನೌಕರರ ಕ್ಷೇಮಾಭಿವೃದ್ಧಿ ಸಂಘ ವಿಜಯಪುರ ವಿಭಾಗ ವತಿಯಿಂದ ಇದೀಗ 2ನೇ ಹಬ್ಬದಲ್ಲಿ ಜ್ಯೋತಿಸುವ ಕಾರ್ಯಕ್ರಮವನ್ನು ನೆರವೇರಿಸ್ತಾ ಇದ್ದೀವಿ. ಈ ಕಾರ್ಯಕ್ರಮ ನೇತೃತ್ವವನ್ನು ದೇವಾನಂದ ಚವಾಣ್ ಸಾಹೇಬ್ ಮಾಜಿ ಶಾಸಕರು ಇದೀಗ ಯುವ ನಾಯಕರಾಗಿರುವಂತಹ ಸನ್ಮಾನ್ಯ ಶ್ರೀ ಸುನೀಲ್ ಗೌಡ ಪಾಟೀಲ್ ಅವರು ಕೂಡ ವೇದಿಕೆ ಮಾಡ್ತಾ ಇದ್ದಾರೆ. ನಮ್ಮೆಲ್ಲರ ಹೆಸರ ನೆಚ್ಚಿನ ನಾಯಕರಾಗಿರುವಂತಹ ವಿಜಯಪುರದ ಉಸ್ತುವಾರಿ ಸಚಿವರಾಗಿರುವಂತಹ ಬೃಹತ್ ಮತ್ತು ಮಧ್ಯಮ ಕೈಗಾರಿಕೆ ಮೂಲ ಸೌಕರ್ಯ ಸಚಿವರಾಗಿರುವಂತಹ ಸನ್ಮಾನ್ಯ ಶ್ರೀ ಡಾಕ್ಟರ್ ಎಂ ಬಿ ಪಾಟೀಲ್ ಅವರ ಸಹೋದರಾಗಿರುವಂತಹ ಸುನೀಲ್ ಗೌಡ ಪಾಟೀಲ್ ಅವರಿಗೂ ವೇದಿಕೆಗೆ ವಿನಂತಿಯನ್ನ ಮಾಡ್ತಾ ಇದ್ದೀವಿ. ಶ್ರೀ ಜೆ.ಕೆ. ಹುಕ್ಕೇನವರ್ ಯಾವಾಗಲೂ ರಂಗಂಪಲ್ಲಿ ಕೇಂದ್ರ ಬಸ್ ನಿಲ್ದಾಣದ ಸಹಾಯಕ ಸಂಚಾರ ವ್ಯವಸ್ಥಾಪಕ ಇವರಿಗೂ ಸಹ ನಾನು ತುಂಬ ಹೃದಯದ ಸ್ವಾಗತವನ್ನು ಕೋರುತ್ತೇನೆ. ಶ್ರೀ ಎ.ಬಿ. ಹೂಗಾರ್ ಕಟ್ಟಡ ವ್ಯವಸ್ಥಾಪಕರು ವಿಜಯಪುರ ಅದೇ ರೀತಿ ಶ್ರೀಮತಿ ಸುಮಿತ್ರಾ ಜಾಧವ್ ಉಪಮಹಾಪೌರರು ವಾಹನ ಪಡೆದವರಿಗೆ ಕಸ್ತೂರ್ಬಾಯಿ ನಾಯಕ್ ಅವರು ಗೌರವಿಸಲಿಕ್ಕೆ ವಿನಂತಿಯನ್ನು ಮಾಡ್ತಾ ಇದ್ದೀವಿ. ಅದೇ ರೀತಿ ಶ್ರೀ ವೀರಭದ್ರ ಕುಂಬಾರಿ ಅವರು ಮಾಡುವುದು ಬಹಳ ಮುಖ್ಯ. ಎಲ್ಲಿ ಶಿಕ್ಷಣ ಇರ್ತದ ಅಲ್ಲೆಲ್ಲ ಶ್ರೀಮಂತಿಕೆ ಇರ್ತದ, ಗೌರವ ಇರ್ತದ. ಅದ ಗೌರವ ಬೇಕಾದ್ರ ನಮ್ಮ ಮಕ್ಕಳಿಗೆ ಒಳ್ಳೆಯ ಹೆಮ್ಮೆ ಇರಬೇಕು. ಏನಂದ್ರ ನಮ್ಮ ತಂಡದ ಒಬ್ಬ ಮಹಿಳೆ ಇಷ್ಟು ದೊಡ್ಡ ಸ್ಟೇಜ್ಗೆ ಶ್ರೇಷ್ಠತೆಯನ್ನು ಪಡೆದಾರಂದ್ರ ನಮ್ಮೆಲ್ಲರಿಗೆ ಬಹಳ ಗೌರವ ಆಗ್ತದೆ. ಅದಕ್ಕೆ ಜೋರಾದ ಚಪ್ಪಾಳೆ ಮೂಲಕ ನಾವು ಅವರನ್ನ ಗೌರವವನ್ನು ಕೊಡಬೇಕಾಗ್ತದ. ಅವ್ರು ಹೇಳ್ತಾ ಇದ್ರು ಅವರ ಜೀವನದ ವಿಚಾರಗಳನ್ನ, ಪರಿವಾರದ ವಿಚಾರಗಳ ಹೇಳಿ ನಾವು ಈ ಮಟ್ಟಕ್ಕೆ ಬರಬೇಕಾದ್ರ ನಾವು ಮಾಡುವಂತ ತ್ಯಾಗ, ನಾವು ಮಾಡುವಂತ ಶ್ರಮ ಬಹಳ ಮುಖ್ಯ. ಎಲ್ಲಿ ಶ್ರಮ ಇರಂಗಿಲ್ಲ ಅಲ್ಲಿ ಆ ಫಲ ಸಿಗಂಗಿಲ್ಲ. ಅಂತ ಶ್ರಮವನ್ನು ಮಾಡಿದ್ರ ನಾವು ಉತ್ತಂಗಕ್ಕೆ ಏರ್ತೀವಿ ಎಂಬ ವಿಚಾರವನ್ನು ಮಾರ್ಮಿಕವಾಗಿ ತಿಳಿಸಿದರು. ಸೇವಾಲಾಲರು ಎಂತ ಸೇವಾಲಾಲರು ಅಂದ್ರ ಸೇವಾಲಾಲರ ಚರಿತ್ರೆ ಕೇಳುವುದು ದೊಡ್ಡ ನಮಗೆಲ್ಲರೂ ಪುಣ್ಯ. ಸೇವಾಲಾಲರು ಮಾಡಿರುವಂತ ಏನು ಪವಾಡಗಳಿರ್ಬೋದು, ಅವರು ಹಾಕಿಕೊಟ್ಟಂತ ಮಾರ್ಗದರ್ಶನ ಇರ್ಬೋದು, ಅವರು ಕೊಟ್ಟಿರುವಂತ ಭವಿಷ್ಯವಾಣಿ ಇರ್ಬೋದು, ಇವೆಲ್ಲವನ್ನು ನಾವು ನೋಡಿದ್ರೆ ನಮ್ಮ ಸಮಾಜಕ್ಕೆ ಒಂದು ಒಳ್ಳೆಯ ಮಾರ್ಗದರ್ಶನ ಸಿಗಲಿಕ್ಕೆ ಸಾಧ್ಯ ಆಗ್ತದ. ಈ ನಿಟ್ಟಿನಲ್ಲಿ ನಮ್ಮ ಮನೆಗಳಲ್ಲಿ ದಿನಾಲು ಸೇವಾಲಾಲರ ಚರಿತ್ರೆಯನ್ನ ನಾವು ಪಠಣ ಮಾಡುವಂತ ಕೆಲಸ ಆಗಬೇಕು. ಸುಶೀಲಾ ಮೇಡಮ್ ಅವರು ಹೇಳ್ತಾ ಇದ್ರು ಏನಂದ್ರ ನೀವೆಲ್ಲರೂ ಮೊಬೈಲ್ ಅದು ಇದು ನೋಡುವುದಕ್ಕಿಂತ ನಮ್ಮ ಚರಿತ್ರೆಯ ನಮ್ಮ ಮಕ್ಕಳಿಗೆ ಹೇಳಿಕೊಟ್ರ ನಮ್ಮ ಸಂಸ್ಕೃತಿ ಬಹಳ ಮುಂದೆ ಹೋಗ್ತದ. ಅಂತ ಸಂಸ್ಕೃತಿಯನ್ನ ನಾವೆಲ್ಲರೂ ಗಟ್ಟಿಯಾಗಿ ಇಟ್ಟುಕೊಂಡು ಹೋಗ್ಬೇಕು. ಇವತ್ತೆಲ್ಲ ಏನು ನೌಕರರು ಕೂಡಿಕೊಂಡು ಈ ಒಳ್ಳೆಯ ವಿಜೃಂಭಣೆಯಿಂದ ಈ ಏನು ಜಯಂತಿ ಉತ್ಸವ ಮಾಡ್ತಾ ಇದೀವಲ್ಲ, ಈ ಜಯಂತಿ ಉತ್ಸವದ ನಿಮಿತ್ತವಾಗಿ ನಾವು ಸಂಘಟನೆ ಆಗಬೇಕು. ಎಲ್ಲಿ ಸಹ ಸಂಘಟಿತ ಜನಾಂಗೀಯ ಪೂಜ್ಯ ಶ್ರೀಗಳು ಕಸ್ತೂರ್ಬಾಯಿ ಮೇಡಮ್ ದಯವಿಟ್ಟು ಕೇಳಿ भाई मैडम इन लोड़ी उप महापौर
ಮೇಡಮ್ ಅವರು ರಾಯಚೂರಿನ ತಮ್ಮ ಪ್ರೊಫೆಷನಲ್ ಅವಧಿಯನ್ನು ಪೂರ್ಣಗೊಳಿಸಿದ ನಂತರ ಸೇನೆ ಮತ್ತು ಕಲಬುರಗಿ ಸಹಾಯಕ ಆಯುಕ್ತರಾಗಿ ಸೇವೆಯನ್ನು ಸಲ್ಲಿಸಿದರು. ಅವರು ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿಯ KKRBA ಉಪ ಕಾರ್ಯದರ್ಶಿಯಾಗಿ ಮತ್ತು ಧಾರವಾಡ ಗದಗ ಜಿಲ್ಲಾ ಪಂಚಾಯತಿಗಳ ಕಾರ್ಯನಿರ್ವಾಹಕರಿಗೆ ಮೊನ್ನೆ ನಡೆದ ಸೇವಾಲಾಲ್ ಜಯಂತಿ ಬೆಂಗಳೂರಿನಲ್ಲಿ ಪ್ರಥಮ ಬಹುಮಾನ ಗಿಟ್ಟಿಸಿಕೊಂಡು ಬಿಜಾಪುರಕ್ಕೆ ಬಹುಮಾನವಿದ್ದಾರೆ. ಚಪ್ಪಾಳೆ ಮುಖಾಂತರ ಅವರಿಗೆ ಗೌರವವನ್ನು ಸಲ್ಲಿಸಲಿಕ್ಕೆ ವಿನಂತಿಯನ್ನು ಮಾಡ್ತಾರೆ. ಮರಿಯಮ್ಮಳ ಕೃಪಾಶೀರ್ವಾದದಿಂದ ಜನ್ಮಿಸಿ ನಮ್ಮಂತೆ ಹುಟ್ಟಿ ಬೆಳೆದಂತೆ ಅಸಾಧಾರಣ ಪ್ರತಿಭೆಯನ್ನು ತೋರಿಸಿ ಭಕ್ತಿಯ ಪರಾಕಾಷ್ಠೆಯನ್ನು ತಲುಪಿದ್ದಾರೆ. ಬಾಲ ಬ್ರಹ್ಮಚಾರಿಯಾಗಿ ತಪಸ್ಸು ಧ್ಯಾನ ಭಕ್ತಿಯಿಂದ ಅಧ್ಯಾತ್ಮವನ್ನು ಒಪ್ಪಿಕೊಂಡು ದೇವರನ್ನು ಒಲಿಸಿಕೊಂಡು ಪರಮ ಪೂಜ್ಯ ನಡೆದಾಡುವ ದೇವರಿಗೆ ಪ್ರಖ್ಯಾತಿಯನ್ನು ಹೊಂದಿರುವ ಶ್ರೀ ಶ್ರೀ ಜ್ಞಾನಯೋಗಿ ಸಿದ್ದೇಶ್ವರ ಸ್ವಾಮೀಜಿಯವರ ಪಾದಾರವಿಂದಗಳಲ್ಲಿ ನಮಿಸಿ ಅವರ ಆಶೀರ್ವಾದವನ್ನು ಪಡೆದು ಅದೇ ತೆರನಾಗಿ ಕಾಲನ ಕಿರೀಟನ ಮೇಲೆ ತನ್ನ ಹೆಸರನ್ನು ಕೆತ್ತಿರುವ ಮಹಾಮಾನವವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ನನ್ನ ಭಕ್ತಿಪೂರ್ವಕ ಗೌರವವನ್ನು ಸಲ್ಲಿಸ್ತಾ ಇಂದಿನ ಸಮಾರಂಭದ ಸ್ವಾಗತ ಕಾರ್ಯಕ್ರಮಕ್ಕೆ ನಾನು ಬರುತ್ತಿದ್ದೇನೆ. ಇಂದಿನ ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ಹೊಂದಿರುವ ಪೂಜ್ಯ ಶ್ರೀ ಸಂತ ಮಹಾರಾಜ್ ಸ್ವಾಮೀಜಿಯವರಿಗೆ ನಾನು ನನ್ನ ಭಕ್ತಿಪೂರ್ವಕ